ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗ್ತಿರುವಂತ ವಿಚಾರ ಅಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿರುವಂತ ವಿಚಾರ. ಇದೇ ವಿಚಾರಕ್ಕೆ ನಿನ್ನೆ 2 ದಿವಸ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಇವತ್ತೇನಾಯ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಹಾಗಾದ್ರೆ ಇವತ್ತು ಮಡಿಕೇರಿಯಲ್ಲಿ ಏನೇನಾಯ್ತು ಬನ್ನಿ ನೋಡೋಣ. ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತನ ಸೂಸೈಡ್ ಸಂಗ್ರಾಮ. ಬಿಜೆಪಿ ವಿರುದ್ಧ ಬೀದಿಗಿಳಿದ ಕಾಂಗ್ರೆಸ್ ಪಾಳೆಯ. ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕೃತಿ ದಹನ, ಚಪ್ಪಲಿ ಹಾರ ಹಾಕಿ ಆಕ್ರೋಶ. ಮಡಿಕೇರಿ ಅಕ್ಷರಶಃ ಕಂಗಣ. ಮಡಿಕೇರಿಯಲ್ಲಿ ನಿನ್ನೆ ಕೇಸರಿ ಸೇನೆ ಹೋರಾಟ. ಇಂದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ವಿನಯ್ ಸಾವಿಗೆ ಶಾಸಕ ಪೊನ್ನಣ್ಣ ಮಂತರಗೌಡರೇ ಕಾರಣ ಅಂತ ನಿನ್ನೆ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ಡೆತ್ ನೋಟ್ನಲ್ಲಿ ಹೆಸರಿರೋ 2 ಶಾಸಕರನ್ನ ಬಂಧಿಸಬೇಕು ಅಂತ ಪ್ರತಿಭಟಿಸಿದ್ರು. ಆದರೆ ಇವತ್ತು ಬಿಜೆಪಿ ನಾಯಕರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ. ಮಡಿಕೇರಿ ನಗರದ ಗಾಂಧಿ ಮೈದಾನದಿಂದ ಜನರಲ್ ತಿಮ್ಮಯ್ಯ ವೃತ್ತದ ತನಕ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಈ ಪ್ರತಿಭಟನೆಯಲ್ಲಿ ಶಾಸಕ ಪೊನ್ನಣ್ಣ, ಶಾಸಕ ಮಂತರಗೌಡ ಕೂಡ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರು ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಸುಟ್ಟು ಹಾಕಿದ್ರು. ಸಿಂಹನ ವಿರುದ್ಧ ಶಾಸಕ ಪೊನ್ನಣ್ಣ ಪ್ರತಾಪ. ಒಂದು ಬಗೆಯ ನಿಶ್ಚಯವನ್ನೂ ಕೂಡ ಇವತ್ತು ಅವರಿಗೆ ಹೆಸರಿಗೆ ಹಾಕಿ ಕೊಡೋದು ಕೂಡ ಗೊತ್ತಾಗ್ತದೆ ಅಂತ ಮಾತಾಡಿದೆ. ನಾವು ಕೊಡೋದು ಬಂದಾಗ ಹೆಣ್ಮಕ್ಳು ಬಾಗಿಲು ಮುಚ್ಚಿಕೊಡ್ತಾರೆ, ಲಾಭ ಹಾಕಿಬಿಡ್ತಾರೆ ಅಂತ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಒಂದು ಕ್ಷಣ ಕೂಡ ಇರುವಂತ ಯೋಗ್ಯತೆ ಇರುವಂತವನು ಒಂದು ಭಾಷಣ ಭಾಗಕ್ಕಿತ್ತು ಅಂತ. ತನಿಖಾಧಿಕಾರಿ ಮೇಲೆ ಬೋಪಯ್ಯ ಒತ್ತಡ. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡಬಹುದಲ್ಲ. ಯಾವುದಾರೆ ಒಬ್ಬ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ, ಇಲಾಖೆಯವರಿಗೆ ಯಾವುದಾರೆ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂಥ ಪ್ರಕರಣದಲ್ಲಿ ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದ್ರೆ ಬಹಿರಂಗಪಡಿಸ್ತೀನಿ. ಬಿಜೆಪಿ ಸಾವಿನ ಮೇಲೆ ರಾಜಕೀಯ ಮಾಡ್ತಿದೆ. ಆಡಳಿತ ಮಾತಿನ ಒಂದು ಸ್ಪಷ್ಟ. ಅವ್ರು ಯಾರಿಗೂ ಕೂಡ ವಿನಯ್ ಸೋಮಯ್ಯನವರ ಸಾವಿನಿಂದ ಕನಿಷ್ಠವಾದಂತಹ ಶೋಕ ಕೂಡ ಇಲ್ಲ, ಸಂತಾಪ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ. ಅವರಿಂದ ಅವಕಾಶವಾಗಿ ಬಳಸಿ ಶವದ ಮೇಲೆ ರಾಜಕಾರಣ ಮಾಡಿದ್ದಾರೆ. ಪೊಲೀಸ್ ಟಾರ್ಚರ್ಗೆ ಬಲಿಯಾದ್ನ ವಿನಯ್. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ವಿನಯ್ ಪತ್ರ. ಇದು ಕ್ಷಮಿಸುವ ತಪ್ಪಲ್ಲ, ನನಗೆ ಗೊತ್ತು. ನನ್ನ ಮೇಲೆ ಹಾಕಿದ ಎಫ್ಐಆರ್ ನಿಂದ ನಿನಗೆ ಚಾಚಾಗೂ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತಿದೆ ನನಗೆ. ಅವರು ಇನ್ನು ನಮ್ಮ ಫೋಟೋ ಹಾಕೊಂಡು ಕಿಡಿಗೇಡಿಗಳು ಅಂತ ಅವರ ಗ್ರೂಪ್ನಲ್ಲಿ ಹಾಕೊಳ್ತಿದ್ದಾರೆ. ಹಾಗೂ ನಮ್ಮ ಮೇಲೆ ರೌಡಿ ಶೀಟ್ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ. ಕಳೆದ ವಾರ ಮಡಿಕೇರಿ ಪೊಲೀಸ್ ಕಾಲ್ ಮಾಡಿ ಬಂದು ತಹಶೀಲ್ದಾರ್ ಮುಂದೆ ಸಿಗ್ನೇಚರ್ ಮಾಡಬೇಕು ಅಂತ ಫೋರ್ಸ್ ಮಾಡಿದ್ರು. ನಾನೆಷ್ಟೇ ಮರೆಯಲು ಪ್ರಯತ್ನ ಪಟ್ಟರು ಪುನಃ ಅದನ್ನ ನೆನಪಿಸುತ್ತಿದ್ದಾರೆ ಅವರು. ರಿಯಲಿ ವೆರಿ ಸಾರಿ ಮಾ. ಜಾಮೀನು ಸಿಕ್ಕಿದ ಮರುದಿನ ಪೊಲೀಸರು ರಜತ್ ಮನೆಗೆ ಹೋಗಿ ಅವನನ್ನ ನನ್ನ ಮನೆ ಅಡ್ರೆಸ್ ಕೇಳಿದ್ದಾರೆ. ಅದು ಕೂಡ ಜಾಮೀನು ಸಿಕ್ಕ ನಂತರ. ಇಷ್ಟೆಲ್ಲ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ, ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದೇನೇ ಇರಲಿ, ವಿನಯ್ ಆತ್ಮಹತ್ಯೆ ಕೊಡಗಿನಲ್ಲಿ ಆಕ್ರೋಶದ ಕಿಚ್ಚು ಎಬ್ಬಿಸಿರುವುದು ಸತ್ಯ. ಈ ಕಿಚ್ಚು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಆದರೆ ಮೃತ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗ್ತಿರುವಂತ ವಿಚಾರ ಅಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿರುವಂತ ವಿಚಾರ.
ಇದೇ ವಿಚಾರಕ್ಕೆ ನಿನ್ನೆ 2 ದಿವಸ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಇವತ್ತೇನಾಯ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಹಾಗಾದ್ರೆ ಇವತ್ತು ಮಡಿಕೇರಿಯಲ್ಲಿ ಏನೇನಾಯ್ತು ಬನ್ನಿ ನೋಡೋಣ. ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತನ ಸೂಸೈಡ್ ಸಂಗ್ರಾಮ. ಬಿಜೆಪಿ ವಿರುದ್ಧ ಬೀದಿಗಿಳಿದ ಕಾಂಗ್ರೆಸ್ ಪಾಳೆಯ. ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕೃತಿ ದಹನ, ಚಪ್ಪಲಿ ಹಾರ ಹಾಕಿ ಆಕ್ರೋಶ. ಮಡಿಕೇರಿ ಅಕ್ಷರಶಃ ರಂಗಣ. ಮಡಿಕೇರಿಯಲ್ಲಿ ನಿನ್ನೆ ಕೇಸರಿ ಸೇನೆ ಹೋರಾಟ. ಇಂದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ವಿನಯ್ ಸಾವಿಗೆ ಶಾಸಕ ಪೊನ್ನಣ್ಣ ಮಂತರಗೌಡರೇ ಕಾರಣ ಅಂತ ನಿನ್ನೆ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ಡೆತ್ ನೋಟ್ನಲ್ಲಿ ಹೆಸರಿರೋ 2 ಶಾಸಕರನ್ನ ಬಂಧಿಸಬೇಕು ಅಂತ ಪ್ರತಿಭಟಿಸಿದ್ರು. ಆದರೆ ಇವತ್ತು ಬಿಜೆಪಿ ನಾಯಕರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ. ಮಡಿಕೇರಿ ನಗರದ ಗಾಂಧಿ ಮೈದಾನದಿಂದ ಜನರಲ್ ತಿಮ್ಮಯ್ಯ ವೃತ್ತದ ತನಕ ಪ್ರತಿಭಟನಾ ಮೆರವಣಿಗೆ ಸಾಗಿತ್ತು. ಈ ಪ್ರತಿಭಟನೆಯಲ್ಲಿ ಶಾಸಕ ಪೊನ್ನಣ್ಣ, ಶಾಸಕ ಮಂತರಗೌಡ ಕೂಡ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರು ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಸುಟ್ಟು ಹಾಕಿದ್ರು. ಸಿಂಹನ ವಿರುದ್ಧ ಶಾಸಕ ಪೊನ್ನಣ್ಣ ಪ್ರತಾಪ. ಒಂದು ಬಗೆಯ ನಿಶ್ಚಯವನ್ನೂ ಕೂಡ ಇವತ್ತು ಅವರೇ ತಿಳಿಯುತ್ತಿಲ್ಲ. ಆಸಿಡ್ ಹಾಕಿ ತೊಳೆದ್ರು ಕೂಡ ಅವ್ರು ಸ್ವಚ್ಛಾಗ್ತದೆ ಅಂತ ಮಾತನ್ನ ಹೇಳಿದೆ. ನಾವು ಕೊಡಗಲ್ಲಿ ಬಂದಾಗ ಹೆಣ್ಮಕ್ಳು ಬಾಗಿಲು ಮುಚ್ಚಿಕೊಡ್ತಾರೆ, ಲಾಭಕ್ಕೆ ಕೊಡ್ತಾರೆ ಅಂತ ಒಬ್ಬ ವ್ಯಭಿಚಾರಿ ಸಾರ್ವಜನಿಕ ಜೀವನದಲ್ಲಿ ಒಂದು ಕ್ಷಣ ಕೂಡ ಇರುವಂತ ಯೋಗ್ಯತೆ ಇರುವಂತವನು ಒಂದು ಭಾಷಣ ಭಾಗಕ್ಕಿಟ್ಟು ತನಿಖಾಧಿಕಾರಿ ಮೇಲೆ ಬೋಪಯ್ಯ ಒತ್ತಡ. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡಬಹುದಲ್ಲ. ಯಾವುದಾರೆ ಒಬ್ಬ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ, ಇಲಾಖೆಯವರಿಗೆ ಯಾವುದಾರೆ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂಥ ಪ್ರಕರಣದಲ್ಲಿ ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದ್ರೆ ಬಹಿರಂಗಪಡಿಸ್ತೀನಿ. ಬಿಜೆಪಿ ಸಾವಿನ ಮೇಲೆ ರಾಜಕೀಯ ಮಾಡ್ತಿದೆ. ಆಡಳಿತ ಮಾತಿನ ಒಂದು ಸ್ಪಷ್ಟ. ಅವ್ರು ಯಾರೂ ಕೂಡ ವಿನಯ್ ಸೋಮಯ್ಯನವರ ಸಾವಿನಿಂದ ಕನಿಷ್ಠವಾದಂತಹ ಶೋಕ ಕೂಡ ಇಲ್ಲ, ಸಂತಾಪ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ. ಅವರಿಂದ ಅವಕಾಶವಾಗಿ ಬಳಸಿ ಶವದ